ಅಲ್ವಾ? ಗೀತಾ ಅಮ್ಮ ಅಜ್ಜಿಗೆ ವಿಷಯ ಹೇಳಿದ್ಲು. ಈ ವಿಷಯ ಅಪ್ಪಂಗ್ ಗೊತ್ತಾದ್ರೆ ಪ್ರಾಬ್ಲಮ್ ಆಗುತ್ತೆ. ಅಪ್ಪ ತಡ್ಕೊಳಲ್ಲ ಅಂತ ಅಮ್ಮ ಭಯ ಪಡ್ಕೋತಾ ಇದಾರೆ. ಇನ್ನು ನಿಮ್ಮ ಅಪ್ಪನಿಗೆ ಹೇಳಲಿಲ್ವಾ? ನಮ್ಮಪ್ಪಂಗ್ ಗೊತ್ತಾಗಿದ್ರೆ ಇಷ್ಟೊತ್ತಿಗೆ ತುಂಬಾ ಪ್ರಾಬ್ಲಮ್ ಆಗಿರೋದು. ಅವ್ರು ಸಹಿಸ್ಕೊಳ್ತಿರ್ಲಿಲ್ಲ. ನಾನು ಅಷ್ಟೊಂದು ದುಷ್ಟ ನನ್ ಮಗ ಅಲ್ಲಮ್ಮೇ. ಹಾಗಲ್ಲ, ನಿನಗೆ ಎಲ್ಲ ಗೊತ್ತಲ್ವಾ ಯಾಕೆ ಒಪ್ಕೊಳ್ಳಲ್ಲ ಏನು ಅಂತ. ಏನಾಯ್ತು? ಇಷ್ಟೊತ್ತು ಉತ್ಸಾಹದಲ್ಲಿದ್ದೆ, ಈಗ ಡಲ್ ಆಗ್ಬಿಟ್ಟೆ. ಡಲ್ ಆಗಿಲ್ಲ, ಯೋಚನೆ ಮಾಡ್ತಾ ಇದ್ದೀನಿ ಈಗ ನಿಮ್ಮ ಅಪ್ಪನ ಒಪ್ಸೋದಕ್ಕೆ ಏನ್ ಮಾಡ್ಬೇಕು ಅಂತ. ದಯವಿಟ್ಟು ನೀನ್ ಮಾತ್ರ ಆತ್ರ ಪಟ್ಟ ಏನೋ ಮಾಡಕ್ ಹೋಗ್ಬೇಡ. ಇದೆಲ್ಲ ಯೋಚನೆ ಮಾಡಿ ಮಾಡ್ಬೇಕು. ನಿಮ್ಮಮ್ಮ ಏನಂತ ಇದ್ದಾರೆ? ಅಮ್ಮ ಏನಂತಾರೆ? ಅಮ್ಮ ಒಪ್ಕೊಂಡಿಲ್ಲ. ಈಗ ಏನ್ ಮಾಡೋದು ಮತ್ತೆ? ಏನೋ, ಆದ್ರೆ ನೀನಿಲ್ಲ ಅಂದ್ರೆ ನಂಗೆ ಬದುಕಕ್ಕಾಗಲ್ಲ. ಹಾಕು ಅಂತ್ಯಾ? ಅಲ್ಲ, ಆ ರಿಂಗನ್ನ ಈ ಸರ್ದಲ್ಲಿ ಹಾಕು. ಹಾಕೊಡು ನೀನು. ಈಗ ನನ್ ಕುತ್ಕೆಲ್ ಕಟ್ಟು. ಆಯ್ತು. ಕನಿಷ್ಠ ಈ ಉಂಗ್ರನ್ನ ನನ್ನ ಬೆರಳಲ್ಲಿ ಹಾಕದೇ ಇದ್ರು ನನ್ನ ಹತ್ರನೇ ಇರತ್ತೆ. ಇದು ನನ್ನ ಹತ್ರ ಯಾವಾಗ್ಲೂ ಇರತ್ತೆ. ಇದನ್ನೇ ತಾಳಿ ಅಂತ ಅನ್ಕೊಳ್ತೀನಿ. ನೀನ್ ಬೇಕಾದ್ರೆ ಅನ್ಕೋ, ನಾನಂತೂ ನಿಜವಾಗ್ಲೂ ಮಂಗಳಸೂತ್ರ ಕಟ್ಟೆ ಕಟ್ತೇನೆ. ಯಾಕೆ ನಾಚಿಕೆ ಪಡ್ತಾ ಇದೀಯಾ? ಮತ್ತೆ ಯಾಕೆ ಟೆನ್ಷನ್ ಮಾಡ್ಕೋತಾ ಇದೀಯಾ? ಇಲ್ಲ, ನಾಳೆ ಏನಾಗುತ್ತೋ ಅಂತ. ಎಲ್ಲ ಒಳ್ಳೇದೇ ಆಗುತ್ತೆ ಅನ್ಕೋತಾ ಇದ್ದೀನಿ. ನೋಡೋಣ, ನಾವ್ ಅನ್ಕೊಂಡ ಹಾಗೆ ಪರಿಸ್ಥಿತಿ ಬದಲಾಗದೆ ಇರ್ಬೋದು, ಆದ್ರೂ ನಿನ್ನ ಪಡ್ಕೊಳ್ಳೋದಕ್ಕೆ ಏನೋ ಒಂದ್ ಮಾಡ್ತೀನಿ. ಬಿಡೋ ಚಾನ್ಸೇ ಇಲ್ಲ, ಸರಿನಾ? ನಗು 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 ನಗು. ಅಜ್ಜಿ, ಅಮ್ಮ, ಏನ್ರಿ, ನಿಮ್ಮ ಹತ್ರ ಒಂದು ವಿಷಯ ಮಾತಾಡ್ಬೇಕಿತ್ತು. ಹೇಳು ಪಲ್ಲವಿ. ಏನೂ ಇಲ್ಲ ರೀ, ನಾವಿನ್ನಿಲ್ಲಿರೋದು ಬೇಡ. ಇವತ್ತೇ ನಾವು ನಮ್ಮ ಮನೆಗೆ ಹೊರಟೋಗೋಣ. ಅದೇನೋ ಇದಕ್ಕಿದ್ದಾಗೆ ಹೋಗೋಣ ಅಂತ ಇದೆಯಾ? ಏನಾಯ್ತು? ಏನಿಲ್ಲ ರೀ, ಇನ್ನಿಲ್ಲಿರೋದು ಸರಿಯಲ್ಲ. ನಾವು ನಮ್ಮ ಮನೆಗೆ ಹೊರಟೋಗೋಣ. ಏನು ಇಲ್ದೇನೆ ಇದ್ದಕ್ಕಿದ್ದ ಹಾಗೆ ಇವತ್ತೇ ಹೋಗೋಣ ಅಂತ ಹೇಳ್ತಿದ್ಯಲ್ಲ, ಏನಾಯ್ತು? ಇಲ್ಲಿರೋದು ಸರಿಯಲ್ಲ ಅಂತ ಹೊರಟೋಗೋಣ ಅಂತಿದ್ದೀನಿ. ಅದನ್ನೇ ಕೇಳ್ತಾ ಇದ್ದೀನಿ, ಯಾಕೆ ಅಂತ. ಮೊದಲೇ ನಾವು ಹೋಗ್ಬೇಕು ಅಂತ ಅನ್ಕೊಂಡಿದ್ರೆ ಈ ದಿನನೇ ನಾವು ಹೋಗೋಣ ಅಂತ ಮೊದಲೇ ಯೋಚನೆ ಮಾಡ್ಬೋದಿತ್ತಲ್ವಾ? ಇವಾಗ ಇದ್ದಕ್ಕಿದ್ದ ಹಾಗೆ ನಿಂತ ಕಾಲ ಮೇಲೆ ಇವತ್ತೇ ಹೋಗೋಣ ಅಂದ್ರೆ ಖಂಡಿತವಾಗ್ಲೂ ಏನೋ ನಡೆದಿರುತ್ತೆ. ಏನಾಯ್ತು? ಇಲ್ಲೇನಾದ್ರೂ ಸಮಸ್ಯೆನಾ? ಇಲ್ಲಿದ್ರೆ ಸುಮ್ಮನೆ ತೊಂದರೆ ಅಂತ ಅಷ್ಟೇ. ಎಲ್ಲ ವಿವರ ಯಾಕೆ? ಹೊರಟೋಗೋಣ. ಇಲ್ಲ, ನಾನು ಕಾರಣ ಇಲ್ದೇನೆ ಹೋಗೋದಿಕ್ಕೆ ಹೇಗೆ ಒಪ್ಕೊಳ್ಳಿ? ಒಂದ್ ವೇಳೆ ಹೋಗ್ಲೇಬೇಕು ಅನ್ನೋ ಅವಶ್ಯಕತೆ ಬಿದ್ರೆ ಖಂಡಿತವಾಗ್ಲೂ ಹೋಗೋಣ. ಅದಕ್ಕೆ ಕಾರಣ ಏನು ಅಂತ ಹೇಳು. ಅಲ್ಲ, ನಾವು ಇದ್ದಕ್ಕಿದ್ದ ಹಾಗೆ ಹೋಗೋ ಅಗತ್ಯ ಏನಿದೆ? ಏನ್ ಪಲ್ಲವಿ,
ನಾನು ನಿನ್ನನ್ನು ಕೇಳ್ತಾ ಇದ್ರೆ ನೀನು ಗೀತಾ ನೋಡ್ತಾ ಇದೀಯಾ? ಅಮ್ಮ ಗೀತಾ, ಏನಾದರೂ ಪ್ರಾಬ್ಲಮ್ಮಾ? ಏನಿಲ್ಲ ಅಪ್ಪ. ಏನೂ ಇಲ್ಲ ಅಂತ ಯಾಕೆ ತಡಬಡಾಯಿಸ್ತಾ ಇದೀಯಾ? ಅಂದ್ರೆ ನೀವೆಲ್ಲರೂ ಸೇರ್ಕೊಂಡು ನನ್ನಿಂದ ಏನೋ ಮುಚ್ಚಿಡ್ತಿದ್ದೀರಾ ಅಂತಾಯ್ತು. ಪಲ್ಲವಿ, ಏನದು? ಅಪ್ಪ ಅದೇನಿಲ್ಲ, ಅಮ್ಮ ಏನೋ. ಗೀತಾ, ನಿನಗೆ ನನ್ನ ಹತ್ರ ಸುಳ್ಳು ಹೇಳೋ ಧೈರ್ಯ ಇದ್ರೆ ಹೇಳು, ಆಗ ನಾನು ಆ ಸುಳ್ಳನ್ನು ನಿಜ ಅಂತ ನಂಬ್ತೀನಿ. ಅಪ್ಪ ಅದಾಗಲ್ಲ. ಅಯ್ಯೋ, ಅದೇನೂ ಇಲ್ಲ ರೀ. ಇಲ್ಲಿ ಗೀತನ್ಗೂ ಅವ್ರ ಅತ್ತೆಗೂ ಒಂದ್ ಸ್ವಲ್ಪ ಜಗಳ ಆಯ್ತು, ಅದಕ್ಕೋಸ್ಕರ. ಜಗಳನಾ? ಯಾವಾಗ? ನಿನ್ನೆ ನೀವು ಅರವಿಂದ್ ಹತ್ರ ಮಾತಾಡಕ್ ಹೋದ್ರಲ್ಲ. ಅರವಿಂದ್ ಜೊತೆನಾ? ಹಾ, ಅವಾಗ್ಲೇ. ಏನಾಯ್ತು? ಏನೋ ಮಾತಗ್ ಮಾತಾಯ್ತು. ಮಾತಗ್ ಮಾತು ಬೆಳೆದು ಕನಕಲಕ್ಷ್ಮಿ ಮೇಲೆ ಇವಳು ಕೈ ಎತ್ತದ್ಲು ಅಂತ ಅವ್ರಮ್ಮ ಹೇಳ್ತಾ ಇದ್ದಾರೆ. ಅವರೇ ಇವಳ ಮೇಲೆ ಕೈ ಮಾಡಿದ್ರು ಅಂತ ಇವಳು ಹೇಳ್ತಿದ್ದಾಳೆ. ಈ ವಿಷಯಕ್ಕೆ ಇವಳ ಗಂಡ ಗೋವಿಂದ್ ಗೀತನ್ಗೆ ತುಂಬಾನೇ ಬೈದ್ರು. ಬೈದೇನೆ ಯಾರು ತಾನೇ ಸುಮ್ಮನಿರ್ತಾರೆ ಹೇಳು? ಹೆತ್ತು ತಂದೆ ತಾಯಿ ಮೇಲೆ ಕಟ್ಕೊಂಡವಳು ಕೈ ಎತ್ತಿದ್ರೆ ಶಬಾಷ್ ಅಂತ ಚಪ್ಪಾಳೆ ತಡ್ತಾರ? ಅಪ್ಪ ಅದು ಏನ್ ನಡೀತು ಅಂದ್ರೆ. ಮಾತಾಡ್ಬೇಡ. ಅಷ್ಟಕ್ಕೂ ದೊಡ್ಡವ್ರ ಜೊತೆ ಎದುರಾಗಿ ಮಾತಾಡಬಾರ್ದು, ಅವ್ರ ಜೊತೆ ಜಗಳ ಮಾಡ್ಕೋಬಾರ್ದು, ಪ್ರತಿ ಸಣ್ಣ ವಿಷಯನೂ ದೊಡ್ಡದು ಮಾಡಬಾರ್ದು ಅಂತ ನೀನು ಪ್ರತಿ ಸಲನೂ ಹೇಳ್ತಾನೆ ಇದ್ದೀನಿ. ಅದೇನು ಜಗಳ ಆಯ್ತು, ಆ ಕಾರಣಕ್ಕೆ ಪಲ್ಲವಿ ಹೋಗೋಣ ಅಂತಿದ್ದಾಳೆ. ಇನ್ನೇನು ಇಲ್ಲ ಅಳಿಯಂದ್ರೆ. ನಾವು ಈ ಮನೆಯಿಂದ ಹೊರಗೋಗೋದು ಹಾಗಿರ್ಲಿ ಅತ್ತೆ. ಅಷ್ಟಕ್ಕೂ ಇವಳು ಇವ್ರ ಅತ್ತೆ ಮೇಲೇನೆ ಕೈ ಮಾಡೋ ಅಂತ ಅಗತ್ಯ ಏನಿತ್ತು ಹೇಳಿ? ಯಾಕೆ ಬಾಯಿ ಮುಚ್ಕೊಂಡು ಸುಮ್ಮನೆ ಇರ್ಬೋದಿತ್ತಲ್ವಾ? ಅಪ್ಪ ಆತರ ಏನೂ ಇಲ್ಲ. ನೀನ್ ಏನೇ ಮಾಡಿದ್ರೂ ಅದು ನಮ್ಮ ಮೇಲೆ ಬರುತ್ತೆ. ನಿನ್ನನ್ನ ಸರಿಯಾಗಿ ಬೆಳೆಸಿಲ್ಲ ಅಂತ ನಮ್ಮನ್ನ ಬೈತಾರೆ. ಬಾ ಹೇಳ್ತೀನಿ. ಎಲ್ಲ ಕರ್ಕೊಂಡು ಹೋಗ್ತಾ ಇದ್ದೀರಾ? ಇವಳು ಮಾಡಿರೋ ತಪ್ಪಿಗೆ ನಾವು ತಾನೇ ಉತ್ತರ ಕೊಡ್ಬೇಕು. ಬಾ. ನನ್ ಮಾತು ಕೇಳಿ. ಅಯ್ಯೋ ರೀ, ನಾಗರಾಜ. ನನ್ ಮಾತ್ ಕೇಳಿ. ಅಪ್ಪ ಅಲ್ಲ ರೀ, ಅಪ್ಪ ಏನಯ್ಯಪ್ಪ, ಮತ್ ಕುಟುಂಬದವ್ರೆಲ್ಲ ನಡುಮನಿಗೆ ಬಂದ್ರಲ್ಲ, ಮತ್ ಯಾವ ನಾಟಕ ಚಾಲು ಮಾಡಿರಿ? ನಾಟಕ ಮಾಡಿ ಮೋಸ ಮಾಡೋಂಥ ಜನಗಳು ನಾವೆಲ್ಲ ತಿಳ್ಕೊಳ್ಳಿ. ಆ ಥರ ಬದುಕಬೇಕಾಗಿರೋ ಅವಶ್ಯಕತೆ ಕೂಡ ನಮ್ಗಿಲ್ಲ. ಆ ಈ ಬುದ್ಧಿ ಮಾತೈತಲ್ಲ, ಮಕ್ಕಳನ್ನ ಹಡದು ಬೆಳೆಸೋ ಮುಂದನ ತಿಳಿಸಿ ಹೇಳಬೇಕಾಗಿತ್ತು. ನಿಮ್ಮ ಯೋಗ್ಯತೆ ಮೀರಿರೋರು ಕೂಡ ನೀವು ಸಂಬಂಧ ಬೆಳೆಸಬಾರ್ದಾಗಿತ್ತು ನೋಡು. ನಮ್ಮ ಯೋಗ್ಯತೆಗೆ ಅಲ್ಲದ ಇದ್ರು ನಿಮ್ಮ ಮಗಳು ಈ ಮನೆಗೆ ಸೊಸೆಯಾಗಿ ಬಂದಾಳ, ಆಕಿ ಕೂಡ ನೀವು ಬಂದಿರಿ. ಶ್ಯಾಮಲಮ್ಮ, ಬಾಯಿ ಇದೆ ಅಂತ ಬಾಯಿಗೆ ಬಂದಾಗ ಮಾತಾಡಕ್ ಹೋಗ್ಬೇಡಿ, ಒಳ್ಳೇದಲ್ಲ. ಪಲ್ಲವಿ, ನೀವು ಸುಮ್ನಿರಿ. ಅವ್ರೇನ್ ಮಾತಾಡ್ತಿದಾರೆ ಅಂತ ಗೊತ್ತಾ? ಏನ್ ಹೇಳೇನಿ? ಹೇಳಬಾರದನ್ನ ನಾನೇನು ಹೇಳೇನಿ ಹೇಳು. ಅಷ್ಟಕ್ಕೂ ನಿನ್ನ ಮಗಳಿಗಾಗ್ಲಿ ನಿಮಗಾಗ್ಲಿ ಈ ಮನೆ ಕಾಲಿಡೋ ಯೋಗ್ಯತೆ ಐತೇನ? ಆದ್ರೂ ಆಕಿ ಈ ಮನೆ ಸೊಸೆಯಾಗಿ ನೀವು ಬೀಗರಾಗಿ ಅಧಿಕಾರ ಮಾಡಕತ್ತೀರಿ. ಸರಿ, ನಮ್ಮ ಹಣೆ ಬರ ಅನ್ಕೊಂಡು ನಾವು ಅಡ್ಜಸ್ಟ್ ಮಾಡ್ಕೊಂತಿದ್ರ ಅತ್ತಿ ಮ್ಯಾಗ ಕೈ ಮಾಡಕ್ ಹೊಂಟಾಳ ನಿಮ್ಮ ಮಗಳು. ಎಷ್ಟು ಧೈರ್ಯ ಇರ್ಬೇಕಾಕಿಗೆ? ಅದಕ್ಕ ಅಂದೇನಿ, ನಾಯಿನ ತಗೊಂಡು ಸಿಂಹಾಸನದ ಬ್ಯಾಗ್ ಕುಂದ್ರಸಿದ್ರ ಅದು ತನ್ನ ಕೆಲಸ ಮಾಡ್ಲಾರ್ದ ಬಿಡ್ತೈತೇನ? ತಪ್ಪೈತೇನ? ಅನ್ನೋದಿಕ್ಕೆ ಮಾಡೋದಿಕ್ಕೆ ಒಂದ್ ಮಿತಿ ಅನ್ನೋದು ಇರುತ್ತಲ್ವಾ? ನೀವ್ ಹೀಗ್ ಮಾತಾಡೋದು ಸರಿಯಲ್ಲ. ಈಕೆ ಮಾಡಿದ ಘನ ಕಾರ್ಯಕ್ಕ ತಲೆ ಮ್ಯಾಗ ಕುಂದ್ರಸ್ಕೊಂಡು ಪೂಜೆ ಮಾಡಂತೀರೇನ? ನನ್ನ ಮಗಳು ಕಣ್ಣು ಸನ್ನಿಯಾಗನ ಎಲ್ಲರನ್ನೂ ಆಡಿಸುವಂತ ಗಟ್ಟಿಗಿತ್ತಿ ಅದಾಳ. ಈ ಮನೆಯಾಗ ಹಾಕಿದ ಕಡಿ ಮಾತು ಯಾರ ಕಡೆಯಿಂದನೂ ಒಂದು ಮಾತು ಅನಿಸ್ಕೊಂಡವಳು ಅಲ್ಲ ಆಕಿ. ಅಂತ ಗಟ್ಟಿಗಿತ್ತಿ ನನ್ನ ಮಗಳಿಗೆ ನಿನ್ನ ಮಗಳು ಇಷ್ಟ ಬಂದಾಗ ಕೈ ಮಾಡಕ್ ಹೊಕ್ಕಳ. ಅಷ್ಟಕ್ಕೂ ಈಕಿ ಮಾಡಿದ ಕೆಲಸಕ್ಕ ಅಂದ ನಾವು ಆಕಿ ಚಂಡಿನ ಮ್ಯಾಗ ಕೈ ಕೊಟ್ಟು ಹೊರದಬ್ಬೇಕಾಗಿತ್ತು. ನಾವು ಹಂಗ್ ಮಾಡ್ಲಿಲ್ಲ ನೋಡ, ಅದ ನಮ್ ತಪ್ಪಾಗೈತಿ. ಈಗ ನೀವು ಬಂದು ಮಾತಾಡೋಳಗೆ ಏನು ಪ್ರಯೋಜನ ಇಲ್ಲ. ಮೊದಲು ಹೊರಗೆ ಕಾಲಿಡ್ರಿ. ಇನ್ನು ಏನ್ ನೋಡಕ್ ಹತ್ತೀರಿ? ಹೊಕ್ಕಿರ ಇಲ್ಲ? ನಾವು ಮಾತಾಡದೆ ಇರೋ ಪರಿಸ್ಥಿತಿಯಲ್ಲಿ ಇದೀವಲ್ವಾ ಅಂತ ನಿಮ್ಗೆ ಇಷ್ಟ ಬಂದಾಗ ಮಾತಾಡ್ತಾ ಇದ್ದೀರಾ. ಆದ್ರೆ ನಿಜ ಏನು ಅಂತ ನಿಮಗ್ ಗೊತ್ತು, ಆ ದೇವ್ರಿಗೆ ಗೊತ್ತು. ನನ್ ಮಗಳು ಯಾವುದೇ ಪರಿಸ್ಥಿತಿಯಲ್ಲೂ ತಪ್ಪು ಮಾಡಲ್ಲ. ಏ ಸುಮ್ನಿರ, ನಿನ್ ಮಗಳು ತಪ್ಪು ಮಾಡಿಲ್ಲೇನ? ತಪ್ಪು ಮಾಡಿಲ್ಲೇನಂತ ಕೇಳಿದೆ. ಚಂದ ಬೆಳೆಸಿರೇನ್ ನಿಮ್ ಮಕ್ಕಳಿಗೆ? ನೀವು ಚಂದಗೆ ಬೆಳೆಸಿದ್ರೆ ಅವ್ವ ಅಪ್ಪ ಹುಡುಗನ್ ನೋಡಿ ಮದ್ವಿ ಮಾಡೋವರೆಗೂ ಸುಮ್ನಿರ್ತಿದ್ರು. ಹಿಂಗ ಬ್ಯಾಡ ಅಂದ್ರು ಈ ಮನಿ ಸೊಸೆ ಅಲ್ಲ. ಮಗಳು ಏನೇನ್ ಯೋಚನೆ ಮಾಡಕತ್ತಾಳೋ, ಮನಸ್ನಾಗ ಏನೇನೆಲ್ಲ ಇಟ್ಕೊಂಡಾಳೋ ಎಲ್ರಿಗೆ ಗೊತ್ತು. ನಡೆದಿರೋದ್ರಲ್ಲಿ ನನ್ ಮಗಳು ತಪ್ಪು ಮಾತ್ರ ಅಲ್ಲ ಇರೋದು, ನಿಮ್ ಮಗಂದು ತಪ್ಪಿದೆ.
ನಿಮ್ ಮಗ ಇಷ್ಟ ಪಡ್ದೇನೆ ನನ್ ಮಗಳು ನಿಮ್ ಮನೆ ಸೊಸೆ ಆಗ್ಬಿಟ್ಲಾ? ಹಾಗಾದ್ರೆ ನೀವು ಕೊಟ್ಟಿರೋ ಸಂಸ್ಕಾರ ಏನು? ಪಲ್ಲವಿ, ಇನ್ನು ಒಂದೇ ಒಂದು ಮಾತಾಡಿದ್ರು ನಾನು ಸುಮ್ಮನೆ ಇರಲ್ಲ. ಹಂಗ ಹೇಳಾಕಿಗೆ. ನೋಡಮ್ಮ, ಈಗ ಆಗೋಗಿರೋ ವಿಷಯದ ಬಗ್ಗೆ ಮಾತಾಡಿ ಸುಮ್ಮನೆ ಪ್ರಯೋಜನ ಇಲ್ಲ. ನನ್ನ ಮಗಳು ಮಾಡಿರೋ ತಪ್ಪನ್ನ ಕ್ಷಮಿಸಿ ಅಂತ ಕೇಳಕ್ ಬಂದಿದ್ದೀನಿ. ಅಷ್ಟಕ್ಕೂ ಏನ್ ನಡೀತೋ ಪೂರ್ತಿಯಾಗಿ ನನಗೂ ಗೊತ್ತಿಲ್ಲ. ಆದ್ರೆ ಈ ಮನೆ ಸೊಸೆಯಾಗಿ ಏನೇ ನಡೆದ್ರು ಅತ್ತೆ ಜೊತೆ ಅನುಸರಿಸ್ಕೊಂಡು ಸಂಸಾರ ಮಾಡೋದು ಇವಳ ಧರ್ಮ. ಎಲ್ಲ ಸರಿದೂಗಿಸ್ಕೊಂಡು ಹೋಗೋದು ಇವಳ ಜವಾಬ್ದಾರಿ. ತನ್ನ ಧರ್ಮನ, ತನ್ನ ಜವಾಬ್ದಾರಿನ ಮರೆತು ನಿಮ್ಮ ಮನಸ್ಸನ್ನ ನೋಯಿಸಿರೋದಿಕ್ಕೆ ನನ್ನ ಮಗಳು ಪರವಾಗಿ ನಾನು ನಿಮ್ಮಲ್ಲಿ ಕ್ಷಮೆ ಕೇಳ್ತೀನಿ. ರೀ, ನೀವ್ ಯಾಕೆ ಮಾತಾಡ್ಬೇಡ. ಈಗೂ ನೋಡಾಕಿನ ಎಷ್ಟು ದಿಮಾಕಿಲೆ ಮಾತಾಡಕತ್ತೇಳ. ಆಕಿ ಮಾಡಿದ ತಪ್ಪಿಗೆ, ಆಕಿನ ಹಡ್ದ ಪಾಪಕ್ಕ ನೀ ಏನ ಬಂದು ಕ್ಷಮಾ ಕೇಳಕತ್ತಿ. ಆದ್ರ ಆಕಿ ಬಂದು ಅತ್ತಿ ಕಾಲ್ ಹಿಡ್ಕೊಂಡು ತಪ್ಪಾಗೈತಿ ಅತ್ತಿ ಅಂತ ಹೇಳ್ಬೇಕ ಬೇಡ? ಗೀತಾ, ಮಾಡಿರೋ ತಪ್ಪನ್ನ ಒಪ್ಕೊಂಡು ನಿಮ್ಮ ಅತ್ತೆಯವ್ರ ಕಾಲು ಹಿಡ್ಕೊಂಡು ಕ್ಷಮೆ ಕೇಳು. ಮಾಡಿರೋ ತಪ್ಪನ್ನ ಒಪ್ಕೊಂಡು ಕ್ಷಮೆ ಕೇಳು. ಕ್ಷಮೆ ಕೇಳು ಅಂದೆ. ನನ್ನ ಆತ್ಮ ಅಭಿಮಾನನ ಸಾಯಿಸ್ಕೊಂಡು ನಮ್ಮಪ್ಪನಿಗೋಸ್ಕರ ಕ್ಷಮೆ ಕೇಳ್ತಿದ್ದೀನಿ. ಕ್ಷಮೆ ಕೇಳು. ನಾನು ಮಾಡಿದ್ದು ತಪ್ಪು. ನಿಮ್ಮ ಮನಸ್ಸನ್ನ ನೋಯಿಸ್ದೆ, ನಿಮಗೆ ಮರ್ಯಾದೆ ಕೊಡದೆ ಮಾತಾಡಿದೆ. ಈ ತಪ್ಪು ಇನ್ನೊಂದ್ಸರಿ ಮಾಡಲ್ಲ. ದೊಡ್ಡ ಮನಸ್ಸಿಂದ ನನ್ನ ಕ್ಷಮಿಸ್ಬಿಡಿ. ಕಾಲಿಗೆ ಬಿದ್ದಿ ಅಂತ ನಾ ಏನ್ ಕ್ಷಮಿಸ್ತೀನಿ ಅಂತ ಅನ್ಕೋಬೇಡ. ಮಾತಾಡೋರು ಮನುಷ್ಯರು ಹದ್ದನಾಗಿದ್ರ ಚಂದ. ಏನ್ ಪಲ್ಲವಿ ಇದು? ಅವಳು ಮಾಡದೆ ಇರೋ ತಪ್ಪಿಗೆ ಸ್ವಂತ ಮಗಳನ್ನ ಕರ್ಕೊಂಡು ಹೋಗಿ ಕಾಲಿಗೆ ಬಿದ್ದು ಕ್ಷಮಾಪಣೆ ಕೇಳಿಸ್ತೀರಾ? ಹೆತ್ತ ತಂದೆ ತಾಯಿಯಾಗಿ ನಮ್ ಕಣ್ ಮುಂದೆನೆ ಅವಳ ಮರ್ಯಾದೆ ತೆಗಿತೀರಾ? ನಾವೇ ಅವಳಿಗೆ ಆ ರೀತಿ ಮಾಡಿದ್ರೆ ಇನ್ ಮುಂದೆ ಅವಳನ್ನ ಅವ್ರು ಎಷ್ಟು ಕೀಳಾಗಿ ನೋಡ್ತಾರೆ. ಅವಳ ಬದುಕು ಏನಾಗ್ಬೇಕು? ಹೌದು, ಖಂಡಿತ ನಮ್ಮ ಹುಡುಗಿ ತಪ್ಪು ಮಾಡೋ ಅಂತವಳಲ್ಲ. ಖಂಡಿತ ಅವರೇ ತಪ್ಪು ಮಾಡಿ ನಮ್ಮ ಹುಡುಗಿ ಮೇಲೆ ಹಾಕಿ ಗಂಡನ ಜೊತೆ ಜಗಳ ಆಗೋ ಹಾಗೆ ಮಾಡಿದ್ರು. ಅದನ್ನ ಅರ್ಥ ಮಾಡ್ಕೊಳ್ದೆ ನೀವು ತಪ್ಪು ಮಾಡ್ಬಿಟ್ರಿ ಅಳಿಯಂದ್ರೆ, ತಪ್ಪು ಮಾಡ್ಬಿಟ್ರಿ. ನಿಮ್ಮೆಲ್ರಿಗೂ ನಾನು ಮಾಡಿರೋದು ತಪ್ಪು ಅಂತ ಅನ್ಸ್ಬೋದು, ನಾನು ಮಾಡಿ ಸರಿ ಇಲ್ಲ ಅಂತ ಅನ್ಸ್ಬೋದು. ನೀವು ಈ ನಿಮಿಷದ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾ ಇದ್ದೀರಾ. ನಾನು ಮಗಳು ಜೀವನದ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ. ಗೀತಾ ತಪ್ಪು ಮಾಡಿದಾಳೆ ಅಂತ ಅವಳು ಗಂಡನ್ನೇ ನಂಬ್ತಾ ಇರ್ಬೇಕಾದ್ರೆ ಮುಂದೆ ಅವಳ ಭವಿಷ್ಯ ಹೇಗ್ ಚೆನ್ನಾಗಿರುತ್ತೆ? ಅವಳು ಇಡೀ ಜೀವನ ಇದೇ ಮನೇಲಿ ಬದುಕಬೇಕಾಗಿರೋಳು. ಅತ್ತೆ ಜೊತೆ ಸುಮ್ಮನೆ ಜಗಳ ಮಾಡ್ಕೊಂಡು ಅದನ್ನೇ ದೊಡ್ಡದ್ ಮಾಡ್ಕೊಂಡು ಶಾಂತಿಯಿಂದ ಹೇಗೆ ಇರೋದಕ್ಕಾಗತ್ತೆ? ಇದನ್ನೆಲ್ಲ ಅವಳ ಜೀವನ ಚೆನ್ನಾಗಿರ್ಬೇಕು ಅಂತ ಮಾಡ್ದೆ. ಇಲ್ಲ, ಅವಳನ್ನ ಅವಮಾನ ಮಾಡಕ್ಕೆ ಹೀಗ್ ಮಾಡಿದ್ರಿ. ನನ್ ಮಗಳು ಹಾಗ್ ಮಾಡಲ್ಲ. ನೀವು ಮಾಡಿದ್ದೆ ತಪ್ಪು ಅಂತ ನಮ್ ಮಗಳ ಪರವಾಗಿ ಮಾತಾಡ್ಬೇಕಿತ್ತು. ನೀವು ಮಾತಾಡ್ಬಿಟ್ರೆ ಏನಾಯ್ತು?
ಈಗ ನಿನ್ ಮಗಳದು ತಪ್ಪು ಅಂತ ಹೇಳ್ತಾ ಇರೋ ನೀನ್ ಅಳಿಯ ತಪ್ಪು ಮಾಡಿರೋಂತಹ ನಿನ್ ಮಗಳನ್ನ ಅವಳ ಪರವಾಗಿ ಮಾತಾಡ್ತಾ ಇದೀರಾ ಅಂತ ನಿನ್ ಬಗ್ಗೆ ನನ್ನ ಬಗ್ಗೆ ತಪ್ಪು ತಿಳ್ಕೊತಾರೆ. ಆಮೇಲೆ ಏನಾಗುತ್ತೆ ಗೊತ್ತಾ, ಮಾತಿಗೆ ಮಾತು ಬೆಳೆದು ಜಗಳ ಆಗತ್ತೆ. ಈಗ ಹೆಂಡತಿ ಮೇಲಿರೋ ಕೋಪಕ್ಕೆ ಅವನು ನಾಳೆ ಅವಳಿಂದ ಇನ್ನೂ ದೂರ ಆಗ್ತಾನೆ. ಬಹುಶಃ ಆ ಕನಕಲಕ್ಷ್ಮಿಗೆ ಬೇಕಾಗಿರೋದು ಅದೇ. ಅದು ನಡಿಬಾರ್ದು. ನೋಡಿ, ಒಂದೇ ಒಂದು ಹೆಜ್ಜೆನ ಹಿಂದೆ ಇಡೋದ್ರಿಂದ ನಮ್ ಗೀತನ್ ಮರ್ಯಾದೆ ಏನು ಹೊರಟೋಗಲ್ಲ. ಅವಳಿಗೆ ಕಷ್ಟ ನಷ್ಟ ಎಲ್ಲ ಗೊತ್ತಾಗ್ಬೇಕು. ಎಲ್ಲಿ ಯಾವಾಗ ತಗ್ಬೇಕು, ಎಲ್ಲಿ ಯಾವಾಗ ಹೇಳ್ಬೇಕು ಅದು ಕೂಡ ಗೊತ್ತಾಗ್ಬೇಕು. ಅದನ್ನ ನಾವು ಹೇಳ್ಕೊಡ್ಬೇಕೆ ಹೊರತು ಬೇರೆದ್ನಲ್ಲ. ಈಗ ನಾವಿಲ್ಲಿರೋವಾಗ್ಲೇ ಅವಳಿಗೆ ಇಷ್ಟು ದೊಡ್ಡ ಸಮಸ್ಯೆ ಬಂದಿದೆ. ನೀನೇನೋ ಈ ಮನೆ ಬಿಟ್ಬಿಟ್ಟು ನಾವು ಇಲ್ಲಿಂದ ಹೊರಟೋಗೋಣ ಅಂತ ಇದೀಯಾ. ಒಂದ್ ವೇಳೆ ನಾವು ಇಲ್ಲಿಂದ ಹೊರಟೋದ್ವಿ ಅಂತ ಇಟ್ಕೋ, ಆಗ ಗೀತಾಗೆ ಇನ್ನೂ ಸಮಸ್ಯೆ ಜಾಸ್ತಿ ಆಗತ್ತೆ. ಈ ಸಮಸ್ಯೆ ಈಗ ಇಲ್ಲಿಗೆ ಮುಗ್ದೋಗುತ್ತೆ ಅಂತ ಅನ್ಕೋಬೇಡಿ. ಇದು ಇನ್ನೂ ದೊಡ್ಡದಾಗತ್ತೆ. ಆಗ ನಾವಿಲ್ಲಿರ್ಬೇಕು, ನಿಲ್ಬೇಕು, ಮಾತಾಡ್ಬೇಕು. ಪರಿಸ್ಥಿತಿ ಸುಧಾರಿಸಿ ಪರವಾಗಿಲ್ಲ, ಗೀತನ್ಗೆ ಇನ್ಮೇಲೆ ಯಾವ ಸಮಸ್ಯೆನೂ ಬರಲ್ಲ, ಅವಳು ಆರಾಮಾಗಿರ್ತಾಳೆ ಅನ್ನೋ ನಂಬಿಕೆ ಬಂದ್ಮೇಲೆ ಅವಾಗ ನಾವು ಈ ಮನೆಯಿಂದ ಹೋಗ್ಬೇಕು. ಅಲ್ಲಿವರೆಗೂ ಇಲ್ಲಿಂದ ಹೋಗೋ ಮಾತೇ ಇಲ್ಲ. ಅರ್ಥ ಆಯ್ತಾ? ಏನೇ ನಿನ್ ಗಂಡ ಹೀಗೆ ಹೇಳ್ಬಿಟ್ಟೋದ್ರು? ಈಗ ಪೂರ್ವಿ ಕತೆ ಏನ್ ಮತ್ತೆ? ನಿನ್ ಗಂಡಂಗ್ ವಿಷಯ ಹೇಳ್ಬಿಡಲ್ವಾ? ಅಮ್ಮ, ಅಪ್ಪಿ ತಪ್ಪಿ ಕೂಡ ಆ ವಿಷಯ ಹೇಳ್ಬಾರ್ದು. ಅವರು ನಿಜವಾಗ್ಲೂ ಸಹಿಸ್ಕೊಳ್ಳಲ್ಲಮ್ಮ. ಪೂರ್ವಿ ಮತ್ತೆ ಅವನು ಒಂದೇ ಮನೆಯಲ್ಲಿದ್ದಾಗ ನಾವು ಹೇಗ್ ನೆಮ್ಮದಿಯಾಗಿರೋದು. ನಾವ್ ಅಂದ್ಕೊಂಡ ಹಾಗೆ ಅರವಿಂದ್ ಮತ್ತೆ ಪೂರ್ವಿ ಮದ್ವೆ ಹೇಗ್ ಮಾಡೋದು, ಏನ್ ಮಾಡೋದು ಗೊತ್ತಾಗ್ತಿಲ್ಲ ಅಮ್ಮ, ಅರ್ಥ ಆಗ್ತಿಲ್ಲ. ಏನವ ಇದು? ಈ ಹೊತ್ತಲ್ಲಿ ಬಾಲ ಸುಟ್ಟಿರೋ ಬೇಕಂಗ ಆ ಕಡೆಯಿಂದ ಈ ಕಡೆ ಓಡಾಡ್ತಿದ್ದಿ? ಏನಪ್ಪ, ಈಗೀಗ ಏನ ತಿಂದ್ರು ನನಗ ಅರಗವಲ್ದು. ಮೆಷಿನ್ ಹಳೆದಾಯ್ತಲ್ಲ, ಸ್ವಲ್ಪ ತಿನ್ನೋದು ಕಮ್ಮಿ ಮಾಡ್ಕೊ ನೀನು. ಒಂದ ಜಲಮ ಇನ್ನು 8 ದಿವಸ ಬದುಕ್ತೀನ ಏನ? ಹೊಟ್ಟಿಗೆ ತಿನ್ನದ ಹೆಂಗ ಬದುಕುದು? ಅಷ್ಟಕ್ಕೂ ನಮ್ಮ ಮನ್ಯಾಗ ಮೃಷ್ಟಾನ ಭೋಜನ ನಡೆಯಕತ್ತೈತ ಏನು? ಒಂದು ಪಲ್ಯ, ಒಂದು ಸಾಂಬಾರ್ ಅಷ್ಟ ಹೌದಿಲ್ಲ? ಅದನ್ನ ನೀನು ಈ ರೇಂಜಲ್ಲಿ ತಿಂದ್ರೆ ನೀನು ಹೊಟ್ಟೆಗೆ ಏನಾಗ್ಬೇಕು ಪಾಪ? ಸುಮ್ನಿರ್ಲ, ಹೊಟ್ಟಿ ಬೇರೆ ಮುಂಜಾಲಿಂದ ಉರಿಯಾಕತ್ತೈತಿ. ಆಕ್ಸಿಡೆಂಟ್ ಮನೆಗ್ ಬಂದಾಗಿಂದ ನಿನ್ ಹೊಟ್ಟೆಗೆ ಬಹಳ ಸಮಸ್ಯೆ ಆಗದ. ಏಕ ಆ ಆಕ್ಸಿಡೆಂಟ್ ಬಗ್ಗೆ ಮಾತಾಡಕ್ ಹತ್ತಿದ್ರ ಈಗ ನೆನಪಾತ್ ನೋಡ್ ನನಗ. ಆ ಹೊಟ್ಟಿ ಉರಿ ಈಗ ನನಗ್ ಸ್ವಲ್ಪ ತಣ್ಣಗಾಗೈತ್ ನೋಡು. ಏನ್ ಹೇಳ್ದೆ ನೀನ? ನಿನ್ ಹೊಟ್ಟೆ ಉರಿ ಕಮ್ಮಿ ಆಯ್ತಾ? ಏನ್ ನಡೀತ? ನೀನು ಇರ್ಲಿಲ್ಲ, ಆದ್ರ ನಡೆದ ವಿಷಯ ಹೇಳ್ತೀನಿ ಕೇಳು. ರಸವತ್ತಾದ ದೃಶ್ಯ. ನೀ ಏನಾರ ಇದ್ದಿದ್ರ ಭಾರಿ ಎಂಜಾಯ್ ಮಾಡ್ತಿದ್ದಿ ನೋಡು. ಹೌದಾ? ಏನ್ ನಡೀತ? ಆ ಆಕ್ಸಿಡೆಂಟ್ ಇಲ್ಲ, ಇವತ್ತು ಆಕಿ ನಿನ್ ತಂಗಿ ಹಂತ್ಯಾಕ್ ಬಂದು ಪೂರ್ವಿ ಬಾಲಾಜಿ ವಿಷಯ ಮಾತಾಡಕ್ ಬಂದಿದ್ಲು. ಅದರಿಂದ ಕನಕಗ ಸಿಟ್ಟು ಬಂದು ಮಾತೆ ಬೆಳೆದು ಆಕಿ ಒಂದ್ ಮಾತು ಹೇಳಿದ್ಲು. ಆಕಿ ಸುಮ್ನ ಇರಾಕೆಲ್ ನೋಡು. ನಮ್ಮ ಅಕ್ಕನ ಬಗ್ಗೆ ಕೀಳಾಗಿ ಮಾತಾಡಿದ್ರ ನಾ ಸುಮ್ನಿರೋದಿಲ್ಲ ಅಂತ ಹೇಳಿ ಆಕಿನ ಧ್ವನಿ ಏರ್ಸಿದ್ಲು. ಅದರಿಂದ ನಿನ್ ತಂಗಿಗ್ ಸಿಟ್ಟು ಬಂದು ಆಕಿ ಕಪಾಳಕ್ ಹೊಡಿತೀನಿ ಅಂತ ಹೇಳಿ ಆಕಿ ತನ್ನ ಕೈ ಎತ್ತಿದ್ಲು. ನಾನಿದ್ರ ಆಕಿ ಹಲ್ಲು ಮುರಿಯುತ್ತ ಚಂದಂಗ್ ಹೊಡ್ತಾ ಬೀಳುತ್ತಾ ಅಂತ ಅನ್ಕೊಂಡಿದ್ದೆ. ಆದ್ರ ಆ ಆಕ್ಸಿಡೆಂಟು ತನಗ್ ಹೊಡ್ತಾ ಬೀಳಾರ್ದಂಗ ಲಟ್ ಅಂತ ಹೇಳಿ ನಿನ್ ತಂಗಿ ಕೈನ ಹಿಡ್ಕೊಂಡ್ಲು. ಸರಿಯಾಗಿ ಅದ ಸಮಯಕ್ಕ ಗೋವಿಂದ ಹೊರಗಿಂದ ಒಳಗ್ ಬಂದು ನೋಡ್ದ. ನಾನವ ಬಂದಿದ್ ನೋಡಿ ನಾಟಕನ ಚಾಲು ಮಾಡಿಬಿಟ್ಟೆ. ನಿನಗ ಎಷ್ಟರ ಸೊಕ್ಕಿರ್ಬೇಕು, ನಿನ್ನ ಅತ್ತಿ ಮ್ಯಾಗ ಕೈ ಮಾಡಕತ್ತೇನು ಅಂತ ಹೇಳಿ ಸುಳ್ಳ ನಾಟಕ ಚಾಲು ಮಾಡಿಬಿಟ್ಟೆ. ಅವ ನನ್ನ ಮಾತನ್ನ ನಂಬಿ ಆಕಿ ಮೇಲೆ ಸಿಟ್ಟಿಗೆದ್ಬಿಟ್ಟ. ಅಷ್ಟಕ್ಕೂ ಯಾರ ಕೈ ಯಾರು ಹಿಡ್ಕೊಂಡಾರ ಅಂತ ನೋಡ್ಲಾರ್ದ ಆಕ್ಸಿಡೆಂಟ್ ನ ಬಾಯಿಗೆ ಬಂದಂಗ್ ಬೈದು ಹೆಚ್ಚು ಕಡಿಮೆ ಹೊಡೆಯಾಕಂತನ ಹೋಗಿದ್ದ. ಹೊಡ್ನಾ ಇಲ್ಲ? ಹೊಡಿತಾನ ತಾನ ಅನ್ಕೊಂಡಿದ್ನಿ. ಆದ್ರ ನಾವು ಹಿರಿಯರ ಪದ್ಧತಿ ಹೇಳ್ಕೊಟ್ಟೇವಲ್ಲ, ಹೆಣ್ಣು ಮಕ್ಕಳ ಮೇಲೆ ಕೈ ಮಾಡಬಾರ್ದು ಅಂತ, ಅದಕ್ಕ ಅವ ಹೊಡಿಲಿಲ್ಲ. ಏಟ್ ಬೀಳ್ಬೇಕಾಗಿತ್ತ? ಆಮೇಲೆ ಏನಾಯ್ತ? ಇನ್ನೇನಾಗತ್ತ, ಅವ ಆಕಿಗೆ ಬಾಯಿಗೆ ಬಂದಾಗ ಬಯಕ್ ಹತ್ತಿದ್ದ. ಆ ಆಕ್ಸಿಡೆಂಟ್ ಅಜ್ಜಿ, ಅಮ್ಮ, ಅಕ್ಕ ಎಲ್ಲರೂ ಇದ್ರು. ಅವ್ರ ಮುಂದನ ಸಿಕ್ಕಂಗ ಬೈದು ಆಕಿ ಜಲಮ ಜಾಲಾಡ್ಬಿಟ್ಟ. ಈಗ ಅವ್ರಿಬ್ಬರು ನಡುವು ಮಾತುಕತೆನೇ ಇಲ್ಲ, ಗೊತ್ತೇನೆ? ಹೌದಾ? ಸೂಪರ್ ಅವನಿದೆ. ಯಾವಾಗ ನೋಡಿದ್ರು ಆಕಿನ್ ಸಪೋರ್ಟ್ ಮಾಡ್ತಿರ್ತಾನೆ. ಆಕಿ ಕನಕನ ಮೇಲೆ ಕೈ ಎತ್ತಿದ್ಲು ಅನ್ನೋ ಕಾರಣಕ್ಕ ಆಕಿನ ಮನೆಯಿಂದ ಆಚೆಗೆ ಹಾಕ್ಬೇಕಿತ್ತು.
ನಾನು ಅದನ್ನ ಅನ್ಕೊಂಡಿದ್ನ ಆದ್ರ ಅವಾಗ ಯೋಚನೆನ ಬರ್ಲಿಲ್ಲ, ಆಮ್ಯಾಗ ಬಂತು. ಏನಾದ್ರೂ ಬಿಸಿ ಇದ್ದಾಗ ಕಬ್ಬಣ ಮಣಸ್ಬೇಕು, ಆಮ್ಯಾಗ ನಾವೇನ್ ಅನ್ಕೊಂಡ್ರು ಆಗೋದೇ ಇಲ್ಲ. ಏನು ತಡ ಆಗಿಲ್ಲ ತಗೋ, ಫಿಟ್ಟಿಂಗ್ ಹೇಗೂ ಇಟ್ಟಿಯಲ್ಲ, ಇನ್ನು ಹೋಗ್ತಾ ಹೋಗ್ತಾ ಹೆಚ್ಚು ತ್ರಾಸ್ ಕೊಡೋಣ. ಹಾ ಸರಿ ನಡಿ, ಜಾಸ್ತಿ ಹೊತ್ತು ಆಚೆ ಇರಬಾರ್ದು, ನೆಗಡಿ ಆದ್ರೆ ಕಷ್ಟ. ನಡಿ ನಡಿ. ಬಾ.